ಇಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ಪ್ರತಿಯೊಬ್ಬರು ಕೂಡ ಪಿಂಕ್ ಕಾರ್ಡ್ ಬಂದರೆ ಅಷ್ಟೇ 10ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೇ ನೀವು ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸರ್ ಇದು ನಿಜಾನಾ? ನಿಮ್ಮ 10ನೇ ಕಂತಿನ ಒಂದು ಅಮೌಂಟ್ ಬರಬೇಕಂದ್ರೆ ಪಿಂಕ್ ಕಾರ್ಡ್ ಇರಬೇಕಾ, ಅಥವಾ ಪಿಂಕ್ ಕಾರ್ಡನ್ನು ಹೇಗೆ ಪಡಿಬೋದು, ಯಾವಾಗಿನಿಂದ ಒಂದು ಪಿಂಕ್ ಕಾರ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನೇನು ಡಾಕ್ಯುಮೆಂಟ್ ಸಲ್ಲಿಸಬೇಕು, ಸೊ ಅದನ್ನು ಯಾವ ರೀತಿಯಾಗಿ ನಾವು ಪಡ್ಕೋಬೇಕು, ಅದರಿಂದ ಪ್ರಯೋಜನಗಳನ್ನು ಎಲ್ಲ ಕೂಡ ಮಾಹಿತಿ ನೀವು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಕ್ವಶನು. ಸೊ ಅದನ್ನು ಕಮೆಂಟಲ್ಲಿ ನೀವು ಕೇಳಿದ್ರೆ ನಿಮ್ದೇನು ತಪ್ಪಲ್ಲ. ಮತ್ತು ಇಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಈಗಾಗಲೇ ವೈರಲ್ ಆಗ್ತಾ ಇದೆ ವಿಡಿಯೋಗಳು, ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಒಂದು 10ನೇ ಕಂತಿನ ಹಣ ಬರುತ್ತೆ, ಮುಂದಿನ ಕಂತುಗಳು ಬರ್ತವೆ. ಸೊ ಯಾವಾಗಿನಿಂದ ಪಿಂಕ್ ಕಾರ್ಡನ್ನು ಕೊಡ್ತೇವೆ ಎಲ್ಲ ಕೂಡ ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದಾರೆ. ಸೊ ಅದು ಏನು ನಿಜಾನ ಸುಳ್ಳ ಎಲ್ಲ ಕೂಡ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಸೊ ನಿಜವಾದಂತಹ ಮಾಹಿತಿ ಕೊಡ್ತಾ ಇದ್ದೀನಿ, ನೋಡಿ ಏನಾಗುತ್ತೆ ಏನಿಲ್ಲ ಎಂಬುದನ್ನು ಮುಂದೆ ತಿಳ್ಕೊತಾ ಹೋಗಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬರೋದಾದರೆ ಆ ಒಂದು ಪಿಂಕ್ ಕಾರ್ಡ್ನ ಪ್ರಯೋಜನಗಳೇನು ಮೊದಲು ಅದನ್ನ ತಿಳ್ಕೊಳ್ಳೋಣ. ಸೊ ಅದರಿಂದ ನೀವು ಏನಾಗುತ್ತೆ, ಅದನ್ನ ಹೇಗೆ ಕೊಡ್ತಾ ಇದ್ದಾರೆ, ಹಾಗೆ ಹೇಗೆ ನಮ್ಗೆ ಅಮೌಂಟ್ ಬರ್ತಾ ಇಲ್ಲ, ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುತ್ತೆ. ಯಾಕಂದರೆ ಈಗಾಗಲೇ ಅಮೌಂಟ್ ಬರ್ತಾನೆ ಇದೆ, ಆ ಪಿಂಕ್ ಕಾರ್ಡ್ ತೊಗೊಂಡು ಏನು ಮಾಡಬೇಕು ನಾವು, ಆ ಪಿಂಕ್ ಕಾರ್ಡ್ದಿಂದಲೇ ಅಮೌಂಟ್ ಬರತ್ತಾ, ಆ ಪಿಂಕ್ ಕಾರ್ಡ್ ಬಂದರೆ ಅಷ್ಟೇ ಅಮೌಂಟ್ ಬರತ್ತಾ, ಆ ಪಿಂಕ್ ಕಾರ್ಡ್ನಿಂದ ಪ್ರಯೋಜನಗಳೇನು ಅಂತ ಕೇಳ್ಬೋದು. ಸೊ ನೋಡಿ ಇಲ್ಲಿ ಆ ಪಿಂಕ್ ಕಾರ್ಡ್ ಒಂದು ವೇಳೆ ಬಂದರೆ ರೇಷನ್ ಕಾರ್ಡ್ ಬಂದ್ ಮಾಡುವ ಚಾನ್ಸಸ್ ಇರುತ್ತೆ, ಅಥವಾ ರೇಷನ್ ಕಾರ್ಡ್ ಬಂದ್ ಮಾಡಿಲ್ಲ ಅಂದರೂ ಸಹಿತ ನೀವೇನು ಮಾಡ್ಬೋದು, ಪಿಂಕ್ ಕಾರ್ಡ್ನಿಂದ ನೀವು ಡೈರೆಕ್ಟಾಗಿ ಒಂದು ಗ್ರಾಮ ಕರ್ನಾಟಕ ಬಾಪು ಸೇವಾ ಕೇಂದ್ರ ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಸ್ಟೇಟಸ್ ಚೆಕ್ ಮಾಡುವ ಅಗತ್ಯವಿಲ್ಲ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ಸು ಎಷ್ಟು ಕಂತುಗಳು ಬಂದಿದ್ದಾವೆ, ಎಷ್ಟು ಕಂತುಗಳು ಬಂದಿಲ್ಲ, ಯಾವ ಕಂತುಗಳು ಇನ್ನೂ ಪೆಂಡಿಂಗ್ ಇದ್ದಾವೆ, ಯಾವ ಕಂತುಗಳು ಇನ್ನೂ ಬರುವಿದ್ದಾವೆ, ಸೊ ಇದನ್ನು ನೋಡ್ತಿರಲ್ಲ. ಸೊ ಹಾಗೆ ಮಾಡುವಾಗಿಲ್ಲ, ಆ ಪಿಂಕ್ ಕಾರ್ಡ್ ಏನು ಕೊಡ್ತಾರಲ್ಲ ಅದರೊಳಗೆ ಒಂದು ಸ್ಕ್ಯಾನರ್ ಕೋಡ್ ಇರುತ್ತೆ, QR ಕೋಡು, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲಲ್ಲಿ ನಿಮ್ದು ಎಷ್ಟು ಕಂತುಗಳು ಬಂದಿದ್ದಾವೆ, ಎಷ್ಟು ಕಂತುಗಳು ಬಂದಿಲ್ಲ, ಏನೇನು ಪೆಂಡಿಂಗ್ ಉಳಿದಿದ್ದಾವೆ, ಇನ್ನು ಎಷ್ಟು ಬರೋವಿದ್ದಾವೆ, ಯಾವ್ಯಾವ ಒಟ್ಟಿಗೆ ಬರ್ತವೆ ಎಲ್ಲ ಕೂಡ ಅಲ್ಲಿ ಡೀಟೇಲ್ಸ್ ಬಂದುಬಿಡುತ್ತೆ. ಬರೀ ಸ್ಕ್ಯಾನ್ ಮಾಡುವುದರಿಂದ ಆ ಒಂದು ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ಅದಾದ ಬಳಿಕ ನಿಮ್ದು ಏನಾದರೂ ಆ ಪಿಂಕ್ ಕಾರ್ಡ್ ಬಂದರೆ ಒಂದು ವೇಳೆ ರೇಷನ್ ಕಾರ್ಡನ್ನು ಬಂದ್ ಮಾಡ್ತಾರೆ, ಆ ರೇಷನ್ ಕಾರ್ಡನ್ನು ಬಂದ್ ಮಾಡಿಸಿ ಈ ಪಿಂಕ್ ಕಾರ್ಡ್ ಮುಖಾಂತರ ನಿಮ್ಮನ್ನ ರೇಷನನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಯಾವುದೇ ರೀತಿಯ ಸ್ಕೀಮ್ ಅಂದರೂ ಸಹಿತ ಈ ಪಿಂಕ್ ಕಾರ್ಡನ್ನು ಬಳಸಿ ಆ ಒಂದು ಸ್ಕೀಮನ್ನು ಪಡಿತಾ ಹೋಗ್ಬೋದು. ಈ ರೀತಿ ಒಂದು ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಮಾಡುವ ಅವರು ಒಂದು ಪ್ಲ್ಯಾನ್ ಇದೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಏನಾಗಿದೆ ಅಂದರೆ ಯಾವುದೇ ರೀತಿಯ ಪಿಂಕ್ ಕಾರ್ಡ್ ಒಂದು ಕೊಡುವ ಒಂದು ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಸೊ ಈಗಾಗಲೇ ಯೂಟ್ಯೂಬ್ನಲ್ಲಿ ಮಾಹಿತಿ ಹೊರಡಿಸ್ತಾ ಇದ್ದಾವೆ. ಸೊ ಆ ಒಂದು ಈಗ ಸದ್ಯದಲ್ಲಿ ಕೊಡುವ ಆ ಒಂದು ಮಾಹಿತಿ ಬಂದಿಲ್ಲ, ಕೊಡ್ಬೋದು ಮುಂದೆ. ಆದರೆ ಈಗಾಗಲೇ ಕೂಡ ಹೇಳಿದರು ಮಾರ್ಚ್ನಲ್ಲಿಯೇ ನಾವು ಪಿಂಕ್ ಕಾರ್ಡನ್ನು ಕೊಡ್ತೇವೆ, ಫೆಬ್ರವರಿಯಲ್ಲಿಯೇ ನಾವು ಪಿಂಕ್ ಕಾರ್ಡನ್ನು ಕೊಡ್ತೇವೆ ಅಂತ ಮಾಹಿತಿಯನ್ನು ಹೊರಡಿಸಿದ್ರು. ಆದರೆ ಆ ಒಂದು ಪಿಂಕ್ ಕಾರ್ಡನ್ನು ಇನ್ನೂವರೆಗೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂದರೆ ನೀವು ಒಂದು ಗ್ರಾಮ ಕರ್ನಾಟಕ ಬಾಬು ಸೇವಾ ಕೇಂದ್ರ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆ ಒಂದು ಅರ್ಜಿ ಸಲ್ಲಿಸಬೇಕಾಗಿಲ್ಲ, ಅದು ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅಂದರೆ ನಿಮಗೆ ಯೂಟ್ಯೂಬರ್ಸ್ ಈಗಾಗಲೇ ಹೇಳಿರ್ತಾರೆ, ಯೂಟ್ಯೂಬ್ನಲ್ಲಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂತ. ಅದೇನೂ ಇಲ್ಲ, ಸುಳ್ಳು ಮಾಹಿತಿ. ನಿಮ್ಮ ಡೈರೆಕ್ಟಾಗಿ ನಿಮ್ಮ ಮನೆಗೇ ಬಂದು ತಲುಪತ್ತೆ. ಯಾವ ರೀತಿ ಅಂದರೆ ನಿಮ್ಮ ಮನೆ ಹತ್ತಿರ ಅಂಗನವಾಡಿ ಕಾರ್ಯಕರ್ತೆ ಏನೇನಿರ್ತಾರಲ್ಲ, ಅಂಗನವಾಡಿ ಸ್ಕೂಲ್ಗಳು ಇರ್ತಾವಲ್ಲ, ಸೊ ಅವರೇ ಬಂದು ನಿಮಗೆ ಆಶಾ ಕಾರ್ಯಕರ್ತೆಯರು ನಿಮ್ಮ ಮನೆಗೇ ನಿಮ್ಮ ಒಂದು ಪಿಂಕ್ ಕಾರ್ಡನ್ನು ತಂದು ತಲುಪಿಸ್ತಾರೆ. ಇಷ್ಟೇ, ಒಂದು ಡೈರೆಕ್ಟಾಗಿ ನಿಮ್ಮ ಒಂದು ಪಿಂಕ್ ಕಾರ್ಡ್ ಬಂದು ತಲುಪತ್ತೆ. ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಏನು ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ, ಸೊ ಅರ್ಜಿ ಸಲ್ಲಿಸಿದರೆ ಸಾಕು, ಆ ಒಂದು ಪಿಂಕ್ ಕಾರ್ಡ್ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಿಕ್ಕೆ ಹೋಗಬೇಡಿ, ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಅದೇನಿಲ್ಲ. ಇದು ಸುಳ್ಳು ಮಾಹಿತಿ ವೀಕ್ಷಕರೇ. ಸೊ ಅದೇನು 10ನೇ ಕಂತಿನ ಹಣ ಏನಿದೆ ಅಲ್ಲ ಅದು ಬರ್ತಾನೆ ಇರುತ್ತೆ. ಪಿಂಕ್ ಕಾರ್ಡ್ ಬಂದರೆ ಅಷ್ಟೇ ಬರುತ್ತೆ ಅಂತ ಏನಿಲ್ಲ, ಡೈರೆಕ್ಟಾಗಿ ಇದು ಅಮೌಂಟ್ ಜಮಾ ಆಗ್ತಾನೆ ಇರುತ್ತೆ. ಈಗಾಗಲೇ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಸಚಿವರಾಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಅದನ್ನು ಪಿಂಕ್ ಕಾರ್ಡ್ ಬಂದರೆ ಅಷ್ಟೇ ನಾವು ಅಮೌಂಟ್ ಹಾಕ್ತೇವೆ ಅಂತಲೂ ಕೂಡ ಹೇಳಿಲ್ಲ. ಅದನ್ನು ಬಿಡುಗಡೆ ಮಾಡ್ತಾರೆ, ಸದ್ಯದಲ್ಲಿ ಅಂತಲೇ ಮಾಹಿತಿಯನ್ನು, ಯಾವುದೇ ರೀತಿಯ ಮಾಹಿತಿ ಈಗ ಕಲೆಕ್ಟ್ ಆಗಿಲ್ಲ, ಬಂದಿಲ್ಲನೂ ಕೂಡ. ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಯಾವುದೇ ರೀತಿಯ ಮಾಹಿತಿ ಕೂಡ ಹೇಳಿಲ್ಲ. ಇದು ಏನು ವೈರಲ್ ಆಗ್ತಾ ಇದೆಯಲ್ಲ ಅದು ಸುಳ್ಳು ಮಾಹಿತಿ. ಸೊ ನೋಡಿ ವೀಕ್ಷಕರೇ, ಆ ಪಿಂಕ್ ಕಾರ್ಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸದ್ಯದಲ್ಲಿ ಈಗ ಹೇಳಬೇಕಂದ್ರೆ ಆ ಪಿಂಕ್ ಕಾರ್ಡ್ ಬದಲಾಗಿ ಈಗ ಅಮೌಂಟ್ ಬರ್ತಾನೆ ಇರುತ್ತೆ. ಯಾವಾಗ ಪಿಂಕ್ ಕಾರ್ಡ್ ಒಂದು ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ, ಸೊ ಆವಾಗ ನಾನು ಈ ಒಂದು ಚಾನಲ್ನಲ್ಲಿ ನಾವು ವಿಡಿಯೋಗಳ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಹೀಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸೊ ವೀಕ್ಷಕರೇ, ಈ ರೀತಿ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬೈ ಬಿಟ್ಟಿಗೆ ಫ್ರೆಂಡ್ಸ್.